ಡಿಕ್ಷನರಿ ತೆಗೆದು ಹುಡುಕೋದ್ರು ಆ ಶಬ್ದ ಸಿಗಲ್ಲ ತೀತ್ರಿ. ನೀವು ನೋಡಿ, ನಾ ಸುರುವಿಗ ಮಠಕ್ಕಾಗಿದ್ದೆ. ನಮ್ಮಲ್ಲಿ ಭಾಳ ಮಂದಿ ಕನ್ನಡ ಬರಲ್ಲ. ನನಗೆ ಒಬ್ಬ ಹೆಣ್ಮಗಳು ಸುಮ್ಮ ಯಾಕ್ರಿ ಈ ಮಠಕ್ಕೆ ಬಂದಿನ ಚಿಂತೆ ಕುಂತಿದ್ದೆ. ಕುಂದೂರದ್ರಾಗ ಒಬ್ಬ ಹೆಣ್ಮಗಳು ಬಂದ್ಲು, ಅಪ್ಪ ರಾಜಗಿಲ್ ಕುಟಾಯ ಅಂದ್ಲು. ನಾವು ಇಲ್ಲಿ ಕನ್ನೊಳಗೆ ಹುಟ್ಟದವನ, ನಮಗೆ ಮರಾಠಿ ಅಂದ್ರೆ ಏನು ಗೊತ್ತಾ? ಏನ್ರಿ ಮರಾಠಿ ಗೊತ್ತಿಲ್ಲ, ಏನೋ ಗೊತ್ತಾ? ಅಪ್ಪ ರಾಜಗಿಲ್ ಕುಟಾಯ ಅಂದ್ಲು. ನಾಂದೆ ಈ ಏನೋ ಕೇಳಕತ್ತಾಳ, ನನಗೆ ತಿಳಿಲಿಲ್ಲ, ಮರಾಠಿ ಬರ್ತಿದ್ದಿಲ್ಲ. ಯಾವಾಗಿಂದ ಏನು ಕೇಳ್ತಾಳೆ ಏನು ಕೇಳ್ತಾಳೆ ನನಗೆ ಏನು ತಿಳಿ. ಮತ್ತೊಬ್ರು ಯಾರೋ ಬಂದರು, ಏನೋ ಅಕ್ಕೋರು ಏನೋ ಅನ್ನಕತ್ತಾರ ನೋಡಪ್ಪ ಅಂದ. ಅಂದ ಕೂಡ ಕಾಯಿ ಹೋದವು. ನಾ ಈ ರಾಜಗಿಲ್ ಕುಟಾಯ ವಿಚಾರಲೊಮ್ಮೆ ಅಂದ್ರೆ ಅವಾಗ ಹೇಳ್ದವ ಅದಕ್ಕೆ ರಾಜಗಿಲತ್ತ ಕಸಬರಿಗೆ ಎಲ್ಲಿ ಅದು ಹುಡುಕ್ಲಕತ್ತ. ನಮ್ಮ ಕಡೆ ಕಸಬರಿಗೆಗೆ ರಾಜಗಿಲ್ ಅಂತಾರೆ ಏನ್ರಿ. ನಮ್ಮ ಬೀದರ್ ಜಿಲ್ಲಾದಾಗ ಕಸಬರಿಗೆಗೆ ರಾಜಗಿಲ್ ಅಂತಾರೆ. ಇದು ಯಾವ ಡಿಕ್ಷನರಿ ಅದ ಹೇಳ್ರಿ ನೀವೇ ಏನ್ರಿ. ವಿಚಿತ್ರ ಭಾಷೆ ಒಂದೊಂದು ಕಡೆಗೆ. ಪಾಪ ಕರಿಗಡಬು ಮಾಡ್ಯಾಳ, ಎಂದೂ ಬರಲಾರ್ದು ಹಳೆ ಇವತ್ತು ಬಂದಾನ ಅತ್ತೆ ಕುಣಂದು ಖುಷಿದಿಂದ ಏನ್ರಿ ಕರಿಗಡಬು ಮಾಡಲು ಮಾಡಿ ಹಳೆಯನ್ನು ಕುಣಂದು ಜಳಕ ಮಾಡಿ ಸಜ್ಜಾಗಿ ತಯಾರಾಗಿ ಕುಂತಿದ್ದ. ಬರ್ರಿ ಎಳೆದ್ರು ಊಟ ಮಾಡಕತ್ತೀರಿ ಬರ್ರಿ. ಪಾಪ ಬಂದು ಕುಂತ ಏನ್ರಿ ಒಂದು 5 ಕರಿಗಡಬು ನೀಡಲ್ಲ. ಮೊದಲ ಅವ ಹೊಲ್ದಾಗ ದುಡಿಯೋ ಮನುಷ್ಯ ಏನ್ರಿ, ನಮ್ಮಂಗಂದ ಒಂದು ಇಡ್ಲಿ ಮೇಗ ಇರವನು. ಪಾಪ ಹೊಲ್ದಾಗಿಂದ ದುಡಿತಕ್ಕಂಥ ಮನುಷ್ಯ ಅವ ಮೊದಲು ಒಂದು 5 ಕರಿಗಡಬು ನೀಡಲ್ಲು. ಅವು ಏನೂ ಹತ್ತಲಿಲ್ಲ, ಏನೂ ಆಗಲಿಲ್ಲ ಅವನಿಗೆ. ಯಾಕಂದ್ರೆ ಅವು ಮತ್ತು ಕರಿಗಡ ಬಂದಿನ ಸಣ್ಣ ಮಾಡಿದ್ರು ಬೇಸಿ ಹಾಕೊಂಡಿದ್ದಂಗಿದ್ದು, ಎಂತಿಂಥವು ಮಾಡಿದ್ಲು. ಯಾವಾಗಿಂದ ಕರಿಗಡಬು ಮಾಡ್ಯಾಳ ಮೊದಲು ಒಂದು 5 ನೀಡಲು, ಅವು ಉಂಡ, ಮತ್ತು 5 ನೀಡಲು, ಮತ್ತು ಉಂಡ. ಕಮ್ಮಿ ಒಂದು 75 ಕರಿಗಡಬು ಉಂಡ. ಭಾರಿ ರುಚಿ ಹತ್ತಿತ್ತು ಅವನಿಗೆ. ಒಂದು 75 ಕರಿಗಡಬು ಊಟ ಮಾಡಿ ಅತ್ತಿ ಅಂದ. ಏನ್ರಿ ಅಂದ್ಲು. ಇವಕ್ಕೇನು ಅತ್ತಾರ್ರಿ ಅಂದ. ಪಾಪ ಅವ ಕರಿಗಡಬೆ ಉಂಡಿಲ್ಲವ, ಹುಟ್ಟುದ ಬೆಳಗ್ಗೆ ಕರಿಗಡಬೆ ನೋಡಿಲ್ಲ, ಅದನ್ನು ಉಂಡೆ ಇಲ್ಲ. ರುಚಿ ಹತ್ತಿಬಿಟ್ಟ, ತುಪ್ಪ ನೀಡ್ಯಾಳ, ಭಾರಿ ರುಚಿ ಹತ್ತದ. ಅವಾಗ ಅತ್ತಿ ಅಂದ, ಏನ್ರಿ ಇವಕ್ಕೇನು ಅತ್ತಾರ್ರಿ ಅಂದ. ಇವಕ್ಕೇನತ್ತಾರೆ ಹೇಳಿದ್ರು, ಕರಿಗಡಬು ಹತ್ತಿಕೊಂಡಂತಾರ. ನನಗಿನ್ನ ಆಟ ಚಂದ ಮಾಡಕ್ಕೆ ಬರಲಿ, ನಮ್ಮ ವಯಸ್ಸಾಗೈತಿ, ಏನೋ ಹೂರ್ಣ ರುಬ್ಲಕ್ಕೆ ಆಟ ಬರಲ್ಲ. ಅದಕ್ಕೆ ನನಗೆ ಚಂದ ನಿಮ್ಮ ಹೆಣ್ತಿನೇ ಮಾಡಿ ನೀನು ಇಡ್ತಾಳಲ್ಲ ಏನ್ರಿ, ನನ್ನ ಮಗಳು ಮಾಡ್ತಾಳೆ, ಚಂದ ಮಾಡ್ತಾಳೆ. ಯಾಕೆ ಹೋದ್ರಿ ಅತ್ತಿ ಕುಣಂದು ಊಟ ಮಾಡಿ ಅದ್ದ ಚೀಲಾಗಿಲ್ಲ ತೊಗೊಂಡು ಅತ್ತಿ ನಾನು ನಡಿತೀನಿ ರೀ ಊರಿಗೆ ನಡಿತೀನಿ ರೀ ಅಂದ ಕೂಡ ಆಯ್ತು ರೀ ಹೇಳಿದ್ರು. ಹೋಗಿ ಬರ್ರಿ ನನ್ನ ಮಗಳಿಗೆ ಚಂದ ನೋಡ್ಕೊರಿ ತಗೊಂಡು ಪಾಪಕ್ಕೆ ಹೇಳಲ್ಲು. ಇಷ್ಟೆಲ್ಲ ಹೇಳೋದು ಬಳಕೆ ಆಯ್ತು ರೀ ಅತ್ತಿ ಎತ್ತುಕೊಂಡು ಇನ್ನೇನು ಹೊರಗೆ ಕಾಲಿಟ್ಟಿದ್ದ ಏನೋ ನೆನಪಾಯ್ತು. ಮತ್ತೆ ತಿರುಗಿ ಬಂದ. ಅತ್ತಿ ಅಂದ, ಅವಕ್ಕೇನ ಆತಾರಲ್ರಿ ಅಂದ. ಅದಕ್ಕೆ ನೆನಪು ಹೋಗಿತ್ತು ರೀ, ಆಟ ಮಾತಾಡಿದ್ರೆ ನೆನಪು ಹೋಗಿತ್ತು. ಈಕೆ ಅಂದ್ಲು, ಅವಕ್ಕೇನಂತಾರೆ ಹೇಳಿದರು, ಕರಿಗಡ ಬತ್ತಾರ ಅಂದ್ಲಿಕ್ಕೆ. ವಿಚಾರ ಮಾಡ್ದ, ಇದು ಇಲ್ಲೇ ಬಿಟ್ಟು ತಿಳ್ಕೊಂಡ್ರೆ ಇಲ್ಲೇ ಉಳಿತದ. ಇದು ನೆನಪು ಹಾರಿ ಬಿಡ್ತದ, ಅದಕ್ಕೆ ಇದಕ್ಕೆ ಬಿಡಬಾರ್ದು. ಏನು ಮಾಡ್ಬೇಕು ಇದನ್ನ? ಅತ್ತಿ ಮಣ್ಣಿದಿಂದ ಅನ್ಲಕ್ಕೆ ಚಲೋ ಮಾಡಿಬಿಡೋದು. ಏನತ್ತ ಊರಿಗೆ ಹೋಗಿ ಮುಟ್ಟುತ್ತಾನ, ಹೋದ ಕೂಡಲೇ ಕರಿಗಡಬು ಮಾಡಿಸ್ಕೊಂಡು ತಿನ್ಬೇಕು. ಅತ್ತಿ ಮನೆಯಿಂದ ಚಲೋ ಮಾಡ್ದ, ಕರಿಗಡಬ. ಒಮ್ಮೆ ನಡ್ಬರ್ಕಂದ ಆಟ ಬಂದಂದು ಕರಿಬಡಿಗಿನೂ ನಾವು ಹಿಂಗೆ ಗಡಬಡಕ್ಕೆ ಬಿದ್ರಿ. ಕರಿಗಡಬ. ಊರು ಸಮೀಪ ಬಂದಾನ, ಆಟ ನಡ್ಕೋತೆಲ್ಲ ಬಂದಾನ, ಅನ್ಕೋತ ಬಂದಾನ. ಊರು ಸಮೀಪ ಬಂದ್ಕೊಳ್ಳಿ ಯಾರೇ ಮಾತಾಡ್ಸೋರು, ಯಾಕೆ ಹೋಗಲ್ಲಣ್ಣ, ಎಲ್ಲಿಗೆ ಹೋಗಿದ್ದಿ? ಕರಿಗಡಬ. ಊರ ಹೆಸರು ಹೇಳ, ಇದು ಬಿಟ್ಟರೆ ಹೋತದತ್ತಾರ ಏನ್ರಿ. ಯಾರು ಮಾತಾಡ್ಸೋರು ಒಟ್ಟು ಅವು ಮಾತಾಡಕ್ಕೆ ತೇರಲ್ಲ. ಕರಿಗಡಬ. ಯಾವಾಗಿಂದ ಅನುಕೋತಿಂದ ಬಂದ ಅಗಸ್ಯಾಗ ಬಂದ. ಹಳ್ಳ್ಯಾಗ ಅಗಸಿ ಎತ್ತಿಕೊಂಡಿರ್ತಾವ ಏನ್ರಿ, ಹಳ್ಳಿಗಳದಾಗ ಅಗಸಿ ಎತ್ತಿಕೊಂಡಿರ್ತಾವಲ್ಲ, ಅಗಸ್ಯಾಗ ಒಂದು ಕಲ್ಲು ಇರ್ತದೆ, ಅದಕ್ಕೆ ಬ್ರಹ್ಮನ ರುಂಡ ಹತ್ತಿಕೊಂಡದನು ಅಂತಾರ ಏನ್ರಿ. ಆ ಅಗಸ್ಯಾಗನ ಕಲ್ಲು ಇತ್ತಿಲ್ಲಿದ್ದು ಮ್ಯಾಕ್ ಮಾಡಿ ಕರಿಗಡಬ ಅನ್ಕೋತ ಹೋಗೋದ್ರಾಗ ಕಲ್ಲಿಗೆ ಎಡಿ ದಂಡನೆ ಬಿದ್ದು ಕುಳೆನ ಅದು ಕರಿಗಡಬ ಅಲ್ಲೇ ಉಳಿತು ಏನ್ರಿ. ಬಿದ್ದು ಕುಳೆನ ಉಯ್ಕಂದ. ಯಾವಾಗಿಂದ ಉಯ್ಕಂದ ಎದ್ದ ಹಂಗೆ ಉಯ್ಕ್ ಏನ್ರಿ, ಉಯ್ಕ್ ಅನ್ಕೋತ ಬಂದ. ಯಾರೇ ಮಾತಾಡ್ದು, ಯಾಕೆ ಹೋಗ್ಬಲಾಡಿ ಎಲ್ಲಿ ನಡೆದಿ? ಉಯ್ಕ್ ಹೋದ ಕೂಡೇನ ಮಾಡಿಸ್ಕೊಂಡು ತಿನ್ಬೇಕ್ರಿ. ಅವನಿಗೆ ಆಸೆ ತಿನ್ಬೇಕನ್ನಂಗೆ ಆಸೆ. ಹೋದ ಕೂಡೇನ ಮಾಡಿಸ್ಕೊಂಡು ತಿನ್ಬೇಕು. ಹಂಗೆ ಉಯ್ಕ್ ಅನ್ಕೋತ ಬತ್ತು. ಗಂಡ ಬಂದಿದ್ದು ನೋಡಿ ಹೆಣ್ತಿ ದೊಡ್ಡ ಖುಷಿ. ತವ್ರ ಮನೆಗೆ ಹೋಗಿ ಬಂದ ನನ್ನ ಗಂಡ ಯವ್ವ ರಾಜ ಅಂದಂಗೆ ಹಿಂಗೆ ಕಾಜಿ ಮಾಡಿ ಅಂದ ಬಾಗಲ ದಿನ ನೀರು ಹಿಡಿತೆ. ನೀರು ಕೊಡ್ತಿಲ್ಲ ಆಕಿ. ಅವತ್ತು ಅವ್ರ ಮನೆಗೆ ಹೋಗಿ ಬಂದಲ್ಲ, ಕೈಯಾಗ ತಂಬಿಗೆ ನೀರು ಹಿಡ್ಕೊಂಡು ನಿಂತಾಳ ಏನ್ರಿ, ಕಾಲಿಗೆ ನೀರು ಕೊಟ್ಟಾಳ. ಯಾಕ್ರಿ ನಮ್ಮವ್ವ ಆರಾಮದೇಳೇನು? ಹುಚ್ಚಿ ಮನಾರ್ ಚಂದಾಳ. ನಿಮ್ಮದು ವ್ಯವಸ್ಥೆ ಹ್ಯಾಂಗೆ ಮಾಡಲು? ಹುಚ್ಚಿ ಅಂಥ ವ್ಯವಸ್ಥೆ ನನ್ನ ಜೀವಮಾನದಾಗೆ ಅಂಥ ವ್ಯವಸ್ಥೆ ನೋಡಿಲ್ಲ. ಇವತ್ತು ಮುಂಜಾನೆ ನನಗೆ ಬರೋ ಹೊತ್ನಾಗ ನಾವು ಉಯ್ಕ್ ಮಾಡಿದ್ಲು ಏನ್ರಿ. ನನಗೆ ಇವತ್ತು ಮುಂಜಾನೆಯಿಂದ ಉಯ್ಕ್ ಮಾಡ್ಯಾಳ. ಈಕೆ ಅಂದ ಉಯ್ಕ್ ಅಂದ್ರೆ ಏನು ಈಕಿ? ಇಲ್ಲ ಆಕಿನಕ ಚಂದ ನೀನೇ ಮಾಡ್ತೇತ, ಅದಕ್ಕೆ ಏನೇನು ಹತ್ತದ ಹೇಳು, ಬರೆದು ಕೊಡು.
ಎಟ್ಟಾಗ ಹತ್ತಲ್ಲಕ ರಟ್ಟಾಗ ರೊಕ್ಕ ಖರ್ಚಾಗಲ್ಲಕ ನೀ ಅದು ಬರೆದು ಕೊಡು ನಾ ಹೋಗಿ ಅಂದ್ರೆ ತೊಗೊಂಡು ಬರ್ತೀನಿ ಒಟ್ಟು ಇವತ್ತು ನೀವು ಹುಯ್ಕ್ ಮಾಡುವತ್ತಿವ ಆಕಿ ಅಂದ್ಲು ನನಗೆ ಹುಯ್ಕ್ ಅಂದರೆ ಗೊತ್ತಿಲ್ಲ ಎಲ್ಲಿದು ಮಾಡಲಿ ಅಂತ ಆಕಿ ನಿನಗೆಲ್ಲ ಗೊತ್ತದತ್ತ ನಿಮ್ಮ ಮೌನಕ್ಕಿಂತ ನೀನೇ ಚಂದ ಮಾಡ್ತೀಯತ್ತ ಇವತ್ತು ಎಟ್ಟಾಗ ಖರ್ಚಾಗಲ್ಲಕ ನೀವು ಇವತ್ತು ಹುಯ್ಕ್ ಮಾಡು ಇಲ್ರಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಹುಯ್ಕ್ ಅಂದರೆ ಗೊತ್ತಿಲ್ಲ ಎಲ್ಲಿದು ಮಾಡಲಿ ಅತ್ತಿಕಿ ನೋಡು ಗೊತ್ತಿದ್ದೂ ಗೊತ್ತಿಲ್ಲ ತಗೊಂಡಂತಿದ್ದೀನಿ ತಿತ್ತಿದಿಲ್ಲ ಅತ್ತ ಮೊದಲೇ ನಮ್ಮ ಬಿಜಾಪುರ ಜಿಲ್ಲಾ ಮನುಷ್ಯ ಏನ್ರಿ ನೀ ಗೊತ್ತಿದ್ರೂ ಗೊತ್ತಿಲ್ಲ ತಂದು ನೀ ತಿತ್ತಿದ್ ಇಲ್ರಿ ನಿಜವಾಗ್ಲೂ ನನಗೆಂದ ಗೊತ್ತಿಲ್ಲ ಈಗ ಮತ್ತೆ ಗೊತ್ತಿಲ್ಲ ಅಂತ ತಿತ್ತಿದ್ದೀನಿ ಈಗ ಮಾಡಿ ನೀನು ಏನು ಮಾಡ್ಬೇಕವ ಉಯ್ಕ್ ಮಾಡ್ಬೇಕು ಏನ್ರಿ ಒಂದು ಸವನ ಅಂದ ಈಕಿ ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ ಉಯ್ಕ್ ಅಂದ್ರೆ ಕಡೆಗೆ ಸಿಟ್ಟು ಬಂದು ಆ ಕಡೆ ಕಡೆ ನೋಡೋದು ಬಡಿಗೆ ತೋಡಿ ಹೆಣ್ತಿಗೆ ಹೊಡ್ಲಿಕ್ಕತ್ತ ಯಾವಾಗ ಹೆಣ್ತಿಗೆ ಅಂದ್ರೆ ಹೊಡಿಲಿಕ್ಕತ್ತ ಪಾಪ ಮಗ್ಳು ಮನೆಗೆ ಒಂದು ಮುದುಕಿತ್ತು ಇವು ಮುದುಕರಿಗೆ ಭಾಳ ಅರ್ಜೆಂಟ್ ಬೇಕು ಹಳ್ಳ್ಯಾಗ ಜಗಳ ಹಚ್ಚಾಕು ಮುದುಕೆರೆ ಕಾರಣ ಜಗಳ ಮುರ್ಲಾಕು ಮುದುಕೆರೆ ಕಾರಣ ನೀವು ಹಳ್ಳಿಗಳದಾಗ ಭಾಳ ಇದು ಯಾವಾಗ ಅಂದ ಮುದುಕಿ ಓಡಿ ಬಂತು ತಮ್ಮ ಯಾಕೆ ಹೊಡ್ಲಿಕತ್ತಿದ್ದು ಹೆಣ್ಮಕ್ಳ ಮ್ಯಾಗ ಕೈ ಮಾಡ್ತಾರನ ಹುಚ್ಚ ಹಂಗೆ ಹೊಡಿಬಾರ್ದು ಯಾಕೆ ಹೊಡ್ಲಿಕತ್ತಿದಿ ನೋಡಿಲಿ ನೀ ಹೆಂಗೆ ಹೊಡೆದಿದ್ದೀವಿ ನೀ ಹೆಂಗೆ ಹೊಡೆದಿದ್ದೀವಿ ಒಂದೊಂದಂದ ಕರಿಗಡ ಬೊಬ್ಬದಂಗೆ ಉಬ್ಬ್ಯಾವ ಹತ್ತು ಮುದುಕಿ ಕರಿಗಡ ಬೊಬ್ಬದಂಗೆ ಉಬ್ಬ್ಯಾವ ಅಂದ್ಕೊಳ್ಳೋಣ ಕರಿಗಡ ಯಪ್ಪ ಆಕಿ ತಿರ್ಗಿಸಿ ಅಂತ ಕೊಟ್ಲು ಒಂದು ಇಡ್ತಾನೆ ಹೊಡೆಸ್ಕೊಂಡಿದ್ಲು ತಿರುಗಿ ಕೊಟ್ಲು ಗಂಡಗ ಒಂದು ಯಾಕ ಅಂದ ಅಲ್ಲ ಕರಿಗಡ ಬಂದಿದ್ರಿ ಇಟ್ಟು ಮಾಡಿ ತಿನ್ನಿಸ್ತಿದ್ದೆ ಉಯ್ಕಂದ್ರೆ ಯಾರು ಮಾಡ್ಬೇಕ್ರಿ ಇವ ಎಲ್ಲಿದಿಂದ ಅನ್ಕೋತ ಬಂದಾನ ಎಲ್ಲಿದಿಂದ ಅತ್ತಿ ಮನೆದಿಂದ ಅನ್ಕೋತ ಬಂದಾನ ಕರಿಗಡಬ ತಂದು ಊರು ಅಗಸಿಗೆ ಬರುತ್ತಾನ ಅಂದಾನ ಯಾವಾಗಿಂದ ಅಗಸಿಯಾಗಿಂದ ನೆಲಕ್ಕೆ ಬಿದ್ದ ಆ ಕರಿಗಡ ಬಂದ ಬಿಟ್ಟದ ಉಯ್ಕ್ ಅನ್ನಕತ್ತ ನಮ್ಮ ಜೀವನ ಹೆಂಗಾಗ್ಯದ ತಗೊಂಡೆ ಕೇಳಿದ್ರೆ ನಾವು ಪರಮಾತ್ಮನಿಗೆ ಮಾತು ಕೊಟ್ಟಿವಿ ಏನಂತ ಮಾತು ಕೊಟ್ಟಿವಿ ಭಗವಂತ ಇನ್ನಿತರಿಂದ ಜೀವಿಗಳ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನಿನ್ನ ಧ್ಯಾನ ಮಾಡ್ತೇನೆ ನಿನ್ನ ಆರಾಧನೆ ಮಾಡ್ತೇನೆ ನಿನ್ನ ನಾಮಸ್ಮರಣೆ ಮಾಡ್ತೇನೆ ದಾನ ಧರ್ಮಾದಿಗಳನ್ನು ಮಾಡ್ತೇನೆ ಕೊನೆಗೆಂದ ಪುಣ್ಯದ ಗಂಟೆ ಅಂತ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಅನ್ನತಾನ ಎಲ್ಲಿತನ ಅನ್ಕೋತ ಬಂದೀವಿ ನಾವು ತಾಯಿ ಗರ್ಭದೊಳಗೆ ಇರುತ್ತನೋ ಅನ್ಕೋತ ಬಂದೀವಿ ಶಿವ ಪರಮಾತ್ಮನಿಗೆ ಮಾತು ಕೊಟ್ಟಂಗ ನಾವು ಯಾವಾಗಲೂ ಕೂಡ ಶಿವ ಅನ್ಕೋತ ಬಂದೀವಿ ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿ ಬಿದ್ದೇವೋ ಈ ವಿಷಯಾದಿಗಳ ವಾಸನೆ ಅಂತ ಮೂಗಿಗೆ ಬಡದು ನಾವು ದೇವರನ್ನು ಮರ್ತೀವಿ ದಿಂಡ್ರನ್ನು ಮರ್ತೀವಿ ಎಲ್ಲಾನು ಕೂಡ ಮರ್ತೀವಿ